ಅನ್ನಸಬ್ ಜೊಲ್ಲೆ ಅವರು, ಬಾಲಚಂದ್ರ ಜಾರಕಿಹೊಳಿ ಅವರು, ಬೆಟ್ಕರ್ ಅವರು, ಅಪ್ಪಸಾಬ್ ಶಿರ್ಕೋಳಿ ಅವರು, ಶಶಿಕಾಂತ್ ನಾಯ್ಕ್ ಅವರು, ಅನೇಕ ನಾಯಕರು ಕೂಡ ಎಲ್ಲರೂ ಏಕಕಾಲಕ್ಕೆಲ್ಲ ಹೊರಗೆ ಬಂದಿದ್ದಾರೆ. ರವಿ ಹೇಳಂಗೆ ನೀವು ಕೂಡ ಹೊರಗೆ ಬರಬೇಕು. ಅಶೋಕ್ ಅವರು ಹೇಳಿದ್ರು, ಈಗ ಮನೆಯಲ್ಲಿ ಕುಂದಂತ ಕಾಲದಿಂದ ಹೊರಗೆ ಬಂದ ನಿಮ್ಮ ಮತಗಳನ್ನ ಒಳ್ಳೆಯವ್ರು ಯಾರ್ದಾರ, ಯಾರು ಕೆಲಸ ಮಾಡ್ತಿದ್ದಾರೆ, ನಿಮ್ಗಿಂತ ಯಾರು ಕೈತಾರ ಅವ್ರಿಗೆ ಹಾಕಂತ ವಿನಂತಿ ಮಾಡ್ಕೊಳಕ್ ಬಂದಿದ್ದೆ. ಈಗಾಗಲೇ 25 ವರ್ಷಗಳಿಂದ ಕತ್ತಿ ಕುಟುಂಬದಲ್ಲಿ ವಿದ್ಯುತ್ ಸಹಕಾರ ಸಂಘ ನೋಡಿದ್ರು. ಅವಾಗಿನ ಕಾರ್ಯವೈಖರಿ ಆಡಕ್ಕೆ ಯಾವ ರೀತಿ ಇತ್ತು, ಈಗ ಜಯಗೌಡ ಅವರ ಅಧ್ಯಕ್ಷ ಆದ್ಮೇಲೆ 3 ತಿಂಗಳಲ್ಲಿ ಯಾವ ರೀತಿ ಕಾರ್ಯವೈಖರಿ ಆಗ್ತಾ ಇದೆ. ಮುಂಚೆಲ್ಲ ನೀವು TC ಬೇಕಾದ್ರೆ ಬಾಗೇವಾಡಿ ಹೋಗ್ತಾಯಿತ್ತು, ಹೋಗ್ತಾ ಹೋದಾಗ ಸ್ಯಾಂಕ್ಷನ್ ಆಗ್ತದೆ. ಈಗ ಯಾರು ಹೋಗ್ತಾರೆ? ಹೋಗಕ್ಕೆ ಹೋಗೋದ ಅವಶ್ಯಕತೆ ಇಲ್ಲ, ಬಾಗೇವಾಡಿಗೆ ಹೋಗೋದ ಅವಶ್ಯಕತೆ ಇಲ್ಲ. ನಿಮ್ಮ ಪಾಣಿಗೆ ಅಥವಾ ಯಾವುದೇ ರವಿ ಕಿಡ್ಕಲ್ ಅವ್ರ ಮನೆಗೂ ಕೂಡ ಹೋಗೋದ ಅವಶ್ಯಕತೆ ಇಲ್ಲ. ಫೋನ್ ಮುಖಾಂತರ ನಿಮ್ಮ ಕೆಲಸ ಮಾಡ್ತಿದ್ದಾರೆ, ಅದರಷ್ಟು ಮಾತ್ರ ಹೇಳಿಕ್ ನಾವು ಬಂದಿದ್ವಿ. ಅದು ಮುಂದುವರಿಬೇಕಾದ್ರೆ ಮತ್ತೆ ಜೀಪ್ ತಗೊಂಡು ಹೋಗ್ತಾರೆ. ಯಾವ್ದು ಬೇಕಾ? ಫೋನ್ ಮುಖಾಂತರ ಫೋನ್ ಪೇ ಬೇಕು ಅಥವಾ ಮತ್ತೆ ಜೀಪ್ ತಗೊಂಡು ಹೋಗ್ಕೊಂಡು ನೀವು ನಿರ್ಧಾರ ಮಾಡ್ಬೇಕು. ಕೇವಲ ಗ್ರಾಮಸ್ಥರು, ಉಚ್ಕೇರಿ ತಾಲೂಕಿನ ಗ್ರಾಮಸ್ಥರು, ಈ ಬಾಗೇವಾಡಿ ಜಡಿಪಿ ಇರ್ಬೋದು, ಈ ಕಡೆ ಗುಡಿಗೇರಿ ಜಡಿಪಿ ಇರ್ಬೋದು, ನೀವು ನಿರ್ಧಾರ ಮಾಡಬೇಕಾಗಿದೆ. ಏನೋ ಹಳೆ ಸಿಸ್ಟಮ್ ಬೇಕಾ, ಮನೆಯಲ್ಲಿ ಕೂತ ಕೆಲಸ ಮಾಡೋ ನೀವೇ ನಿರ್ಧಾರ ಮಾಡ್ತಾ ಖಾಲಿ ಬಂದಿದೆ. 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಸುಮಾರು TCಗಳನ್ನ ಬದಲಾವಣೆ ಮಾಡಿದ್ದಾರೆ, 2-3 ಕಾಲದಲ್ಲಿ ನಿರಂತರ ಜ್ಯೋತಿ ಕೊಟ್ಟಿದ್ದಾರೆ. ಮತ್ತು ಬಹಳ ಆಕ್ಟಿವ್ ಆಗಿ ಉತ್ಸಾಹವಾಗಿ ನಿಮ್ಮ ಕೆಲಸವನ್ನ ಈ ಹೊಸ ಆಡಳಿತ ಮಾಡಿದ್ರೆ ಹಳೆದೇ ಇತ್ತು. ಇವರೆಲ್ಲ ಒಂದೇ ಕಡೆ ಇದ್ದಾರೆ, ಎಲ್ಲ ಕತ್ತಿಯವ್ರ ಜೊತೆ ಇದ್ದವರು. ಅವರಿಗೆ ವೈಮಾನಿಕ ಬಂದು ಅವರೆಲ್ಲ ಹೊರಗೆ ಬಂದರು. ನಮ್ಮ ಸರ್ಕಾರ ಜೊಲ್ಲೆ ಅವ್ರ ಸರ್ಕಾರ ಹೊಸ ಒಂದು ಪ್ಯಾನಲ್ ಆಯ್ತು. ಈ ಪ್ಯಾನಲ್ ರಕ್ಷಣೆ ಮಾಡುವಂತ ನಮ್ಮ ಜವಾಬ್ದಾರಿ. ಇವ್ರು ತಿಳಿದಿರ್ಬೋದು, ಇವ್ರು BJP ಅವ್ರು ಕಾಂಗ್ರೆಸ್ ಅವ್ರು ಯಾಕೆ ಕುಡಿಯಾರ ಕನ್ಫ್ಯೂಸ್ ಇದೆ. ಈಗ BJP ಅವ್ರ ಕೈಯೋ ಶುಗರ್ ಫ್ಯಾಕ್ಟರಿ ಸಿಕ್ಕೊಂಡು ಕೂತೈತೆ, ಕಾಂಗ್ರೆಸ್ ಅವ್ರ ಕೈಯೋ ಬ್ಯಾಗ್ ಸಿಕ್ಕೊಂಡು ಕೂತೈತೆ. ಈಗ 2 ಕೂಡುದಿಲ್ಲ ಅಂದ್ರೆ ಹಣ ಈಗ ನೀವು ಹೆಂಗೆ ಬಿದ್ದಿರ್ ಬರಲ್ಲ ಅಂತ ನಾವು ಹಂಗೆ ಬರ್ಬೇಕಾಗ್ತದೆ. ಅದಕ್ಕೆ ಕೂಡಿದ್ವಿ. ಈ BJP ಕಾಂಗ್ರೆಸ್ ಕೂಡ್ಲಿಕ್ಕಂದ್ರೆ ಶಕ್ತಿ ಹೆಚ್ಚಾಗಬೇಕು. ಈ ಪರೀಕ್ಷೆ ನಾವೆಲ್ಲ ಬಂದಿದ್ದೀವಿ. ಬಟ್ ಯಾರೋ ಭಾಳ ಜನ ಕಟ್ಟು ಮಂಡ್ಯವರು ಇವರು ಎಲೆಕ್ಷನ್ ಮಾಡಿ ಇವ್ರು ಯಾಕೆ ಕುಡಿಯಾರ? ಈಗ ನಾವು ಕೂಡಿ ಹೋದ್ರೆ ನಿಮ್ಗೆ ರಕ್ಷಣೆ ಇಲ್ಲ. ಈಗ ನಾವು ಕೂಡಿ ನಿಮ್ಗೆ ರಕ್ಷಣೆ ಮಾಡಿಲ್ಲ ಅಂದ್ರೆ ಹಿಂದಿನ ಆದಂತ ಘಟನೆಗಳ ಮತ್ತೆ ವಾಪಸ್ ಬರ್ತಾವ. ನೀವೆಲ್ಲರೂ ಹೋರಾಟ ಮಾಡ್ರು, ಕಟ್ಗಾರ ಅವರು ಟೈಮ್ ಮಾಡ್ರು, ಶಶಿಕಾಂತ್ ನಾಯ್ಕ್ ಅವ್ರು ಮಾಡ್ರು, ಅನೇಕ ನಾಯಕರನ್ನೆಲ್ಲ ಹೋರಾಟ ಮಾಡಿದ್ರು. ಆದರೆ ಆ ಸಂದರ್ಭದಲ್ಲಿ ನಿಮ್ಗೆ ಶಕ್ತಿ ಸಾಲಿಲ್ಲ. ಈ ಶಕ್ತಿ ನೀವು ಹುಡುಕಾಡ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದ ನಿಂತೈತಿ. ಬಾಗಿಲ ಹೊಡೆಯೋದೈತೆ, ಒಳಗೆ ಬರ್ಲಿಲ್ಲ. ಮತ್ತಿಲ್ಲ ನಮ್ದು ಹಳೆ ರಸ್ತೆ ಐತ್ರಿ, ಅದು ನಾವು ಬೇಸ್ಕೊಂಡ್ ಬರಕ್ ರೆಡಿ ಇದೀವಿ, ನಾವು ಅಲ್ಲೇ ಹೋಗೋಣ. ಮತ್ತೆ ನಾವೇನು ಬಾಗಿಲ ಹಾಕೋದಿವ ಮುಟ್ಟಬೇಡ್ರಿ. ಇಲ್ಲ, ಬದಲಾವಣೆ ಆಗ್ಬೇಕು, ಉಕ್ಕೇರಿ ಎಲ್ಲ ರೀತಿಯ ಅಭಿವೃದ್ಧಿ ಆಗ್ಬೇಕು, ಸರಳ ಆಗ್ಬೇಕು. ರಾಜಕಾರಣಿಗಳಂದ್ರೆ MLAಗಳಂದ್ರೆ ಡೈರೆಕ್ಟರ್ ಅಂದ್ರೆ ನಿಮ್ ಸೇವಕರು. ಅವರು ಸೇವೆ ಮಾಡ್ಲಿಕ್ಕೆ ಅವ್ರು ನೀವು ಅಲ್ಲಿ ಕಳಿಸಿರ್ತೀರ. ಅವ್ರೇನು ನಿಮ್ ಮೇಲೆ ತಲೆ ಮೇಲೆ ಶಾಸಕ ಕೊಡುವಂತವ್ರಲ್ಲ. 5 ವರ್ಷಕ್ಕೆ ಅವ್ರನ್ನ ಶಾಸಕರನ್ನ, ಮಂತ್ರಿಗಳನ್ನ, ಮುಖ್ಯಮಂತ್ರಿಗಳನ್ನ ಮಾಡಿರ್ತೀರಿ. ಅವ್ರು ಸೇವೆ ಮಾಡ್ಲಿಕ್ಕೆ ನಿಮ್ ಬರ್ಬೇಕು, ಹೊರತಾಗಿ ನಿಮ್ ಮೇಲೆ ಸವಾರಿ ಮಾಡ್ಲಿಕ್ಕೆ ಬರಬಾರ್ದು ಅನ್ನೋ ವಿನಂತಿ ಮಾಡ್ಕೊಳ್ಳಿಕ್ಕೆ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ. ಅದೇ ಹೇಳುದು ಮತ್ತೊಮ್ಮೆ ಮನೆಯ ಬಾಗಿಲಿಗೆ ಲಕ್ಷ್ಮೀ ಮಧ್ಯಾಹ್ನ ಬಾಗಿಲಿಗೆ ನಿಂತೈತೆ ಒಳಗೆ ತಗೊಳ್ಳಂತ ಜವಾಬ್ದಾರಿ ಜಂಟಿಯಾರ ಇರ್ಬೋದು, ಗುಡಿಸಿ ಇರ್ಬೋದು, ಬಾಗೇವಾಡಿ, ಕಡಟ್ಟಿ, ಸಾರಾಪುರ, ಬೆಳವಿ, ತಿರ್ಗಾ ಎಲ್ಲ ಗ್ರಾಮಸ್ಥರ ಅಂದ್ರೆ ಈ ಗ್ರಾಮದ ಜವಾಬ್ದಾರಿ ನಿಮ್ದಾಗಿದೆ. ಒಳ್ಳೆಯವರಿಗೆ ಆಯ್ಕೆ ಮಾಡ್ತಾ ನಾನು ವಿನಂತಿ ಮಾಡ್ಬೇಕು.